ನಿಮ್ಮಲ್ಲಿ ಕೆಲವರ ಅನುಮಾನಗಳು, ಗೊಂದಲಗಳಿಗೆ ಸರಿಯಾದ ಉತ್ತರಗಳನ್ನು ಕೆಲವರ ಕಮೆಂಟ್ಸ್ಗೆ ಪ್ರತಿಕ್ರಿಯಿಸುತ್ತಾ ಒಂದೆರಡು ಮಾತುಗಳು. ಇದು ಪ್ರಶ್ನೋತ್ತರ ಸಂಚಿಕೆ ಅಲ್ಲ, ಮುಂಬರುವ ಅತ್ಯದ್ಭುತವಾದ ಸಂಚಿಕೆಗಳ ಪೀಠಿಕೆಗೆ ಪೀಠಿಕೆ. ಅನಿತಾ ಜಯಚಂದ್ರ ಅವರು ಹೇಳಿದ್ದಾರೆ, 2 ವಾರಗಳಿಂದ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ವಿ ಮೇಡಮ್ ಅಂತ. ಖಂಡಿತ ನನಗೂ ಕೂಡ ಹಾಗೇ ಆಗಿದೆ. ನಾನು ಕೂಡ ನಿಮ್ಮೆಲ್ಲರನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. 2-3 ದಿನಗಳಿಗೆ ಒಂದು ಸಂಚಿಕೆ ಹಾಕ್ತಿದ್ದೋಳು ವಾರಕ್ಕೊಂದು ಸಂಚಿಕೆ ಅಂತ ನಿರ್ಧಾರ ಆಗಿದ್ದ ಕಾರಣದಿಂದ ಮಾತ್ರ ಅಲ್ಲದೆ, ವೇದಗಳ ವಿಚಾರಗಳನ್ನು ಮಾತಾಡಿ ಯುಗಗಳೇ ಕಳೆದು ಹೋದಾಗಿದೆ. ಆದರೆ ಏನು ಮಾಡೋದು, ಈ ಎಪಿಸೋಡ್ಗಳನ್ನು ಹಾಕೋದು ಕೂಡ ಅನಿವಾರ್ಯ ಆಗಿತ್ತು. ಯಾಕೆ ಅಂದರೆ ಈ 1-2 ತಿಂಗಳಲ್ಲೇ ಈ ಅಡಿಕ್ಷನ್ಸಿಂದಾಗಿ ತುಂಬ ಸಾವುಗಳು ನಡೆದು ಹೋಯಿತು. ಅದರಲ್ಲೂ ಹೆಚ್ಚಾಗಿ ಮೊಬೈಲ್ ಅಡಿಕ್ಷನ್ನಿಂದಾಗಿ ಏನೆಲ್ಲ ಅನಾಹುತಗಳು ಆಗ್ತಾ ಇದೆ ಎಲ್ಲರ ಜೀವನದಲ್ಲಿ. ಹಾಗಾಗಿ ನಾವು ಈ ಎಪಿಸೋಡ್ಗಳನ್ನು ಹಾಕಲೇಬೇಕಾದ ಅಗತ್ಯ ಇತ್ತು. ಅದಕ್ಕಾಗಿ ಈ ಒಂದು ವಿಚಾರದ ಬಗ್ಗೆ ಜನರಲ್ ಆಗಿ ಎಲ್ಲರಿಗೂ ಜಾಗೃತಿ ಮೂಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿದ್ದರಿಂದ ಈ ಎಪಿಸೋಡ್ಗಳನ್ನು ಹಾಕಬೇಕಾಗಿತ್ತು. ವಾರಕ್ಕೊಂದು ಎಪಿಸೋಡ್ ಅಂತ ತುಂಬ ಲಾಂಗ್ ಟೈಮ್ ಆಯಿತು. ಅದರಲ್ಲೂ ಮಧ್ಯದಲ್ಲಿ ಈ 2 ಎಪಿಸೋಡ್ಗಳು ಬಂದಿರೋದ್ರಿಂದ ನಾವು ವೇದಗಳ ವಿಚಾರನ ಮಾತಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಎಷ್ಟೋ ದಿನ ಆಗಿದೆ, ಏನೋ ಕಳೆದು ಹೋಗಿದೆ, ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಅದು ಅಲ್ಲದೆ ನರಸಿಂಹಮೂರ್ತಿಯವರು ಈ ಒಂದು ಎಪಿಸೋಡ್ನ ಶೂಟ್ ಮಾಡಿ ಹಾಕಿ ಅಂತ ಹೇಳಿದರು. ಯಾವುದೋ ಒಂದು ಎಪಿಸೋಡಲ್ಲಿ ನಾನು ಅಡಿಕ್ಷನ್ ಬಗ್ಗೆ ಹೇಳ್ತಿರೋವಾಗ, ಈ ಥರ ಒಂದು ಅಡಿಕ್ಷನ್ ಸೆಂಟರ್ ಇದೆ ನಮ್ಮ ಆತ್ಮೀಯರದು, ಸಾಧ್ಯ ಆದರೆ ಪರ್ಮಿಷನ್ ತೊಗೊಂಡು ಹೇಳ್ತೀನಿ ಅಂತ ಹೇಳಿದಾಗ ಆದಷ್ಟು ಬೇಗ ಅದನ್ನು ಶೂಟ್ ಮಾಡಿ ಹಾಕಿ ನಾವೆಲ್ಲ ನೋಡಬೇಕು ಅಂತ ಹೇಳಿದರು. ಅದು ಒಂದು ಕಾರಣದಿಂದಾಗಿ ನಾನು ಇದನ್ನು ಶೂಟ್ ಮಾಡಿ ಹಾಕಿದೆ. ಆದರೆ ನರಸಿಂಹಮೂರ್ತಿಯವರೇ ನೋಡಿದಾರೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಇರಲಿ, ನರಸಿಂಹಮೂರ್ತಿಯವರು ಕೆಲವು ಗೊಂದಲಗಳನ್ನು, ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಪೂಜೆ ಮಾಡೋದನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ, ಅದಕ್ಕಾಗಿ ಏನೋ ಮನಸ್ಸಿಗೆ ತುಂಬ ಅಸಮಾಧಾನ ಇದೆ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಿಲ್ಲ, ಮನಸ್ಸು ಒಂಥರ ಇದೆ ಅಂತ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಸಹಜ, ನಾವು ಯಾವುದಾದ್ರೂ ಆಚರಣೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದು ಒಂದು ದಿನ ಅದನ್ನು ನಿಲ್ಲಿಸ್ಬಿಟ್ಟಾಗ ಮನಸ್ಸಿಗೆ ಅಸಮಾಧಾನ, ಕಸಿವಿಸಿ ಆಗೋದು ತುಂಬಾ ಸಹಜ. ಇಂಥ ಸಮಯದಲ್ಲೇ ಅದಕ್ಕೆ ಕಾಕತಾಳೀಯ ಅನ್ನೋ ಹಾಗೆ ಏನಾದರೂ ಒಂದು ಕೆಟ್ಟ ಘಟನೆ ನಡೆಯೋದು, ಅಥವಾ ಒಂದು ಬ್ಯಾಡ್ ನ್ಯೂಸ್ ಕೇಳಿಬರೋದು, ಅನಾರೋಗ್ಯ ಆಗೋದು, ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಆಗೋದು, ಇದೆಲ್ಲ ಆಗತ್ತೆ. ಈ ಆಚರಣೆಗಳನ್ನು ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ಪೂರ್ತಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ಯಾವುದೇ ಆಚರಣೆನೂ ಕೂಡ ಅರ್ಥಹೀನ ಆಗಬಾರ್ದು. ಆಡಂಬರ ಮಾಡೋದನ್ನು ನಿಲ್ಲಿಸಿದ್ದೀನಿ ಅಂತ ಹೇಳಬಹುದು. ಯಾಕೆ ಅಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಪೂಜೆ ಆಗಬೇಕು. ಪೂಜೆಗಿರೋ ಅರ್ಥನೇ ಅದು. ಯಜ್ಞ ಅನ್ನೋ ಪದಕ್ಕೆ ಪೂಜೆ ಅನ್ನೋ ಅರ್ಥ ಬರುತ್ತೆ. ಯಜ್ ಅನ್ನೋ ಮೂಲ ಧಾತುವಿನಿಂದ ಯಜ್ಞ ಅನ್ನೋ ಪದ ಬರುತ್ತೆ. ಯಜ್ ದೇವ ಪೂಜಾ ಸಂಗತೀಕರಣೆ ದಾನೇಶು ಅಂತ. ಅಂದರೆ ಇದರ ಅರ್ಥ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಪೂಜೆನೇ ಆಗಬೇಕು ಅಂತ, ಪೂಜೆ ಅನ್ಕೊಂಡೇ ಪ್ರತಿಯೊಂದನ್ನು ಮಾಡಬೇಕು ಅಂತ. ಅಂದರೆ ನಮ್ಮಲ್ಲಿ ಏನು ಸಾಧನೆಗಳಾಗಬೇಕು, ನಾವೇನು ಅಂತರಂಗ ಶುದ್ಧಿಯನ್ನು ಮಾಡ್ಕೋಬೇಕು, ಇದೆಲ್ಲವೂ ಕೂಡ ಪೂಜೆನೇ ಆಗಬೇಕು. ಬರೀ ಬಾಹ್ಯ ಆಡಂಬರನೇ ಪೂಜೆ ಅಲ್ಲ. ಹಾಗಾಗಿ ನಾವು ಪೂಜೆ ಮಾಡೋದನ್ನು ನಿಲ್ಲಿಸಿದ್ದೀವಿ ಅಲ್ಲ, ಈಗ ನಾವು ನಿಜವಾದ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಈ ಯಜ್ಞ ಅಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಕಷ್ಟದ ಕೆಲಸ ಮಾಡುವಾಗ ನಾವು ಅಯ್ಯೋ ಅದು ಮಾಡೋ ಅಷ್ಟರಲ್ಲಿ ಒಂದು ಯಜ್ಞ ಮಾಡಿದಾಗಾಯಿತು ಅಂತ ಹೇಳ್ತೀವಿ. ಅಂದರೆ ಇದು ನಿರಂತರ ಸಾಧನೆ, ತುಂಬ ಸುಲಭ ಅಲ್ಲ. ಹೇಳೋದು 2 ಅಕ್ಷರದ ಪದ ಅಷ್ಟೇ ಅದು, ಆದರೆ ತುಂಬ ಸಾಧನೆ ಮಾಡೋದ್ರಿಂದ ಅದು ತುಂಬ ಕಠಿಣ ಅಂತ ಹೇಳ್ತಾರೆ. ಅದನ್ನು ನಾವು ಸಾಧನೆ ಮಾಡಿಕೊಂಡು ಅದನ್ನು ನಮ್ಮದಾಗಿಸ್ಕೋಬೇಕು ಅಂದರೆ ತುಂಬಾ ಕಠಿಣ ಶ್ರಮ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಎಲ್ಲರೂ ಸಹಜವಾಗಿ ಸರಳವಾಗಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಯಜ್ಞ ಅಂತ ಹೇಳ್ತೀವಿ. ಈ ಪೂಜೆ ಅನ್ನೋದು ಕೂಡ ಹಾಗೆ, 1 ದಿನ 2 ದಿನಕ್ಕೆ ಸರಿ ಹೋಗುವಂಥದ್ದಲ್ಲ, ನಿರಂತರವಾಗಿ ಇದನ್ನು ಪ್ರಯತ್ನ ನಾವು ಮಾಡಬೇಕು. ಯಾಕೆ ಅಂದರೆ ಪೂಜೆ ಬರೀ ಒಳಗಡೆಯಿಂದ ಆಗಬೇಕೇ ಹೊರತು ಬರೀ ಹೊರಗಡೆಯಿಂದ ಬಾಹ್ಯ ಆಡಂಬರದ ಆಚರಣೆ ಸಲ್ಲದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೀರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮನೊಲಿಸುವ ಪರಿ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಬಸವಣ್ಣನವರ ಹೇಳಿದ ಪ್ರತಿಯೊಂದು ಮಾತು ಕೂಡ ವೇದ ವಾಕ್ಯಗಳೇ. ವೇದಗಳನ್ನು ಹೇಗೆ ನಾವು ಸಂಕ್ಷಿಪ್ತವಾಗಿ ಹೇಳಬಹುದು ಅಂದರೆ ಬಸವಣ್ಣನವರ ವಚನಗಳಲ್ಲಿ, ಎಷ್ಟೋ ವಚನಗಳಲ್ಲಿ ನಾವು ಅದನ್ನು ಕಾಣಬಹುದು. ಹಾಗಾಗಿ ನಾವು ಬರೀ ಬಾಹ್ಯ ಶುದ್ಧಿಯನ್ನು, ಇಲ್ಲಿ ಮತ್ತೆ ಕೂಡಲ ಸಂಗಮ ದೇವ ಅಂದರೆ ಯಾವುದೋ ಪರ್ಟಿಕ್ಯುಲರ್ ಒಂದು ದೇವರು ಅದ್ರ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಆ ಭಗವತ್ ಶಕ್ತಿನೇ ನಾವು ಅಂದ್ಕೋಬೇಕು. ಆ ಭಗವತ್ ಶಕ್ತಿ ಬಗ್ಗೆನೇ ಅವರನ್ನು, ಆ ಭಗವತ್ ಶಕ್ತಿನ ಪಡಿಬೇಕು. ಆ ಆನಂದ ಸ್ವರೂಪ, ಆ
ಅತ್ಯುತ್ತಮವಾದ ಆನಂದವನ್ನು ನಾವು ಪಡಿಬೇಕು ಅಂದರೆ ನಮ್ಮ ಅಂತರಂಗ ಶುದ್ಧಿ ಆಗಬೇಕು. ಅಂತರಂಗ ಶುದ್ಧಿ ಆಗೋದು ಅಂತ ಕೇಳೋದಕ್ಕೆ ಒಂದು ಚಿಕ್ಕ ಶಬ್ದ ಥರ ಅನಿಸುತ್ತೆ, ಆದರೆ ಅದು ತುಂಬಾ ಕಠಿಣವಾದ ಕೆಲಸ. ಹಾಗಾಗಿ ಅದನ್ನು ಒಂದು ಯಜ್ಞ ಅಂತ ಹೇಳ್ತೀವಿ. ಅದು ನಿರಂತರ ಸಾಧನೆ ಮಾಡೋ ಪ್ರಕ್ರಿಯೆಯಲ್ಲಿ ಈ ಥರ ಗೊಂದಲಗಳು ಬರೋದು ಸಹಜ. ಹೊಸದರಲ್ಲಿ ನಮಗೆ ಹಾಗೆ ಅನಿಸುತ್ತೆ, ಆದರೆ ಮುಂದೆ ಒಂದು ದಿನ ಶಾಶ್ವತವಾದ ತೃಪ್ತಿ ಮತ್ತು ಆನಂದ ನಮ್ಮದಾಗತ್ತೆ. ಆ ಫೀಲಿಂಗ್ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅದನ್ನು ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಆನಂದನ ಪಡೆಯೋದ್ರ ಬಗ್ಗೆ ನಮ್ಮ ಯೋಚನೆ ಇರಬೇಕೇ ಹೊರತು, ಒಂದು ಯಾವುದಾದ್ರೂ ಸಾಧನೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಶುರುವಿನಲ್ಲಿ ಈ ಥರ ಗೊಂದಲಗಳು ಬರೋದು, ಈ ಥರ ಅಸಮಾಧಾನಗಳಾಗೋದು ಸಹಜ. ಯಾಕೆ ಅಂದರೆ ಇಲ್ಲಿವರೆಗೂ ನಾವು ಅರ್ಥಹೀನವಾದ ಆಡಂಬರದ ಆಚರಣೆಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಎಲ್ಲಿಯವರೆಗೂ ನಾವು ಈ ಆಡಂಬರದ ಆಚರಣೆಗಳನ್ನು ಮಾಡ್ತಾನೆ ಇರ್ತೀವೋ ಅಲ್ಲಿವರೆಗೂ ನಿಜವಾದ ಆನಂದ ತೃಪ್ತಿಯನ್ನು ಕೊಡೋವಂಥ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಕಡೆ ನಮ್ಮ ಗಮನ ಹರಿಯೋದೇ ಇಲ್ಲ. ಪೂಜೆ ಮಾಡೋದು ತಪ್ಪು, ಪೂಜೆ ಮಾಡೋದನ್ನು ಬಿಟ್ಬಿಡಿ ಅಂತ ಹೇಳಲ್ಲ. ಆದರೆ ಪೂಜೆ ಮಾಡೋದರ ಜೊತೆಗೆ ಎಲ್ಲ ಒಳ್ಳೆ ಕೆಲಸಗಳನ್ನು ಪೂಜೆ ಅಂದುಕೊಂಡೆ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ಅದು ನಮ್ಮಿಂದ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ನಾವು ಈ ಬಾಹ್ಯ ಆಡಂಬರದ ಪೂಜೆಗೇನೆ ತೃಪ್ತರಾಗ್ಬಿಟ್ಟಿರ್ತೀವಿ. ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀವಿ ಅನ್ನೋ ತೃಪ್ತಿ ಬಂದ್ಬಿಡುತ್ತೆ. ಹಾಗಾಗಿ ಮುಂದೆ ಅಂತರಂಗ ಶುದ್ಧಿಗೆ ನಾವು ಹೋಗೋದೇ ಇಲ್ಲ. ಯಾವಾಗಲೂ ಹೀಗೆ ಆಗುತ್ತೆ. ನೀವು ನೋಡಿ, ಬೇಕಿದ್ರೆ ನಾವು ಆ ಪೂಜೆ ಎಲ್ಲಿವರೆಗೂ ಮಾಡ್ತಾ ಇರ್ತೀವೋ ಈ ಬಾಹ್ಯದಲ್ಲಿ ಏನೋ ಒಂದು ಮಾಡಿದ್ದೀವಿ, ದಿನ ಬೆಳಗ್ಗೆ ಎದ್ರೆ ನಾವೇನೋ ಒಂದು ಪೂಜೆ ಮಾಡ್ತೀವಿ ಅನ್ನೋದು ನಮ್ಮಷ್ಟಕ್ಕೆ ನಮಗೆ ಒಂದು ತೃಪ್ತಿ ಸಿಕ್ಬಿಟ್ಟಿರುತ್ತೆ. ಓ ಸಾಕು, ಇಷ್ಟೇ ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀವಿ ಅಂತ. ಹಾಗಾಗಿ ಇದರ ಮುಂದಿನ ಸಾಧನೆ ಏನಿದೆ ಅಲ್ಲಿ ನಾವು ಗಮನ ಕೊಡೋದೇ ಇಲ್ಲ. ಆ ಕಾರಣಕ್ಕಾಗಿ ಇದನ್ನು ಮಾಡಬಾರ್ದು, ಇದು ಅರ್ಥಹೀನ, ಇದಕ್ಕೆ ಅರ್ಥ ಇಲ್ಲ, ಬೆಲೆ ಇಲ್ಲ, ಇದು ನಿಜವಾದ ಪೂಜೆ ಅಲ್ಲ. ನಿಜವಾದ ಪೂಜೆ ಏನು ಅನ್ನೋದನ್ನು ವೇದಗಳು ಹೇಳುತ್ತೆ ಹೊರತು, ನಾವು ಪೂಜೆಗಳನ್ನು ಮಾಡಿಕೊಂಡೇ ಇದ್ರ ಜೊತೆಗೆ ಆ ಎಲ್ಲ ಬೇರೆ ಕೆಲಸಗಳನ್ನು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೀನಿ ಅನ್ನೋದಾದರೆ ಖಂಡಿತ ನಾವು ಪೂಜೆಯನ್ನು ಮುಂದುವರಿಸಬಹುದು. ಬಾಹ್ಯ ಆಡಂಬರದ ಪೂಜೆಗೆ ನಾವು ತೃಪ್ತರಾಗ್ಬಿಟ್ಟಿರ್ತೀವಿ, ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ. ಇದು ಆಗಬಾರ್ದು. ನಾವು ಮನಸ್ಸಿನಿಂದ, ಆತ್ಮದಿಂದ ಎಲ್ಲರನ್ನೂ ಸಮಾನರನ್ನಾಗಿ ನೋಡಬೇಕು. ಅದರಲ್ಲೂ ದುಷ್ಟರನ್ನ ಎಲ್ಲರ ಸಮಾನ ನೋಡೋದು ಒಂದು ಯಜ್ಞನೇ ಸರಿ. ಅದಕ್ಕೆ ಈ ಒಂದು ವಿಷಯನ ಯಜ್ಞ ಅಂತ ಹೇಳೋದು, ಪೂಜೆ ಮಾಡೋದನ್ನ ಯಜ್ಞ ಅಂತ ಹೇಳೋದು. ಇದನ್ನ ಮೀರಿದಂಥ ಪೂಜೆ ಇನ್ಯಾವುದೂ ಇಲ್ಲ. ಇಷ್ಟು ವರ್ಷ ಆದರೂ ಇನ್ನೂ ನಾನೇ ಅದನ್ನು ಸಾಧನೆ ಮಾಡೋದಕ್ಕೆ ಆಗಿಲ್ಲ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಬೇಸರಗಳು, ಗೊಂದಲಗಳು ಆಗೋದು ಸಹಜ. ಆದರೆ ಮುಂದೆ ಒಂದು ದಿನ ನಿಮಗೆ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾವು ಆ ದೈವ ದರ್ಶನಾನ ಅಂದರೆ ಆ ಭಗವದ್ ದರ್ಶನ ಅಂದರೆ ಏನು ಅಂತ ಕೂಡ ಹೇಳಿದ್ದೀನಿ. ಆ ಒಂದು ಅನುಭವನ ನಿರಂತರವಾಗಿ ಶಾಶ್ವತವಾಗಿ ಪಡಿತೀವಿ. ಆಗ ನಮ್ಮ ಆತ್ಮ ಈ ಎಲ್ಲ ಕ್ಷುಲ್ಲಕ ಆಡಂಬರದ ಆಚರಣೆಗಳಿಂದ ತುಂಬ ಮೇಲಕ್ಕೆ ಎದ್ದುಬಿಟ್ಟಿರುತ್ತೆ. ಆಗ ನಿಮ್ಗೆ ಇದೆಲ್ಲವೂ ಗೌಣ ಅನ್ಸಕ್ಕೆ ಶುರುವಾಗುತ್ತೆ. ಯಾವುದು ಆವಾಗ ನೆನಪಿಗೆ ಬರಲ್ಲ. ಏಕೆಂದರೆ ನಮ್ಮ ಗುರಿ ಏನಿರುತ್ತೋ ಅದನ್ನು ನಾವು ಮುಟ್ಟಿಬಿಟ್ಟಿರ್ತೀವಿ. ಇನ್ನೂ ಒಂದು ವಿಚಾರ, ನಿಮ್ಮಲ್ಲಿ ಹೊಸದಾಗಿ ಏನಾದರೂ ಈ ರೀತಿ ಬದಲಾವಣೆಗಳು ಬಂದಿದ್ರೆ, ನೀವೀಗ ಪೂಜೆ ಮಾಡೋದನ್ನು ಬಿಟ್ಟಿದ್ದೀನಿ ಅಂತ ಏನು ಹೇಳಿದ್ರೋ ಹಾಗೆ ಹೊಸದಾಗಿ ನಿಮ್ಮಲ್ಲಿ ಈ ಥರದ ಏನಾದರೂ ಬದಲಾವಣೆಗಳು ಬಂದಿದ್ರೆ ಅದರಿಂದಾಗಿನೂ ಬೇಸರ, ಗೊಂದಲಗಳು ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಈ ನಮ್ಮ ಅಕ್ಕಪಕ್ಕದವರು, ಬಂಧು ಬಾಂಧವರು ಹಾಗೂ ಸ್ನೇಹಿತರು ಇವರೆಲ್ಲ ಇರ್ತಾರಲ್ಲ, ತಲೆ ಕೆಡಿಸೋದಕ್ಕೆ ರೆಡಿಯಾಗಿರ್ತಾರೆ. ಅಯ್ಯೋ, ಯಾರ್ದೋ ಮಾತು ಕೇಳ್ಕೊಂಡು ನೀವು ಎಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಪೂಜೆನ ಬಿಟ್ಬಿಟ್ಟಿದ್ದೀರಾ ನೋಡಿ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ನಿಮ್ಮ ಮನೆಯಲ್ಲಿ, ಈಗ ಇದಕ್ಕೆ ಇನ್ನೊಂದು ಶಾಂತಿ ಮಾಡಿಸ್ಬೇಕಾಗತ್ತೆ, ಯಾಕಿಂಥ ಕೆಲಸ ಮಾಡಿದ್ರಿ, ಯಾಕಿಂಥ ಅನಾಹುತ ಮಾಡಿದ್ರಿ ಅಂತ ತುಂಬ ಜನ ತಲೆ ತಿನ್ನೋರು, ತಲೆ ಕೆಡಿಸೋರು ಇದ್ದೇ ಇರ್ತಾರೆ. ಆಗ ನೀವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು. ಇದೆಲ್ಲ ಮಾಡೋವಾಗ, ಎಲ್ಲ ಸರಿಯಾಗಿ ಮಾಡ್ಕೊಂಡು ಬರೋವಾಗ ನಿಮ್ಗೆ ಯಾವತ್ತೂ ಯಾವುದೇ ತೊಂದರೆಗಳು, ಕಷ್ಟಗಳು ಬಂದೇ ಇಲ್ವಾ? ಆರ್ಥಿಕವಾಗಿ ಸಮಸ್ಯೆ ಬಂದೇ ಇಲ್ವಾ? ಅದೆಲ್ಲವನ್ನು ಬಗೆಹರಿಸುವಂಥ ಧೈರ್ಯ ನಮಗಿರುತ್ತೆ. ಯಾಕೆಂದರೆ ನಾವೇನೋ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀವಿ ಅನ್ನೋವಂಥ ಹೇಳದ್ನಲ್ಲ, ಒಂದು ಅಲ್ಪ ತೃಪ್ತಿ ಇರುತ್ತೆ ನಮ್ಮಲ್ಲಿ. ಬಾಹ್ಯ ಆಡಂಬರದ ಪೂಜೆಗೆ ನಾವು ತೃಪ್ತರಾಗ್ಬಿಟ್ಟಿರ್ತೀವಿ ಅಂತ. ಅದರಿಂದಾಗಿ ನಮ್ಗೆ ಆವಾಗ ಅದು ಮನಸ್ಸಿಗೆ ಹೋಗಲ್ಲ. ಈಗ ಒಂದು ಚಿಕ್ಕ ಹುಲ್ಕಡ್ಡಿ ಅಂಥ ಸಮಸ್ಯೆ ಕೂಡ ನಮಗೆ ಬೆಟ್ಟದ ಥರ ಕಾಣಿಸೋಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ನಾವು ಆಲ್ರೆಡಿ ಮನಸ್ಸಲ್ಲಿ ಒಪ್ಕೊಂಡ್ಬಿಟ್ಟಿರ್ತೀವಿ, ನಾವು ಇದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ, ನಮ್ಮಿಂದ ಏನೋ ಅನಾಹುತ ಆಗ್ಬಿಟ್ಟಿದೆ, ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅನ್ನೋ ಭಾವನೆ ನಮ್ಮ ಒಳಗಡೆ ಇರೋವಾಗ ಹೊರಗಡೆ ಯಾರೇ ಏನೇ ಹೇಳಿದ್ರು, ಅವ್ರು ಹೇಳದೇ ಇದ್ರೂ ಆಲ್ರೆಡಿ ನಾವೇ ಮನಸ್ಸಲ್ಲಿ ಸ್ವಲ್ಪ ಕುಗ್ಗಿ ಹೋಗ್ಬಿಟ್ಟಿರ್ತೀವಿ. ಇದು ಆಗಬಾರ್ದು. ನಾವು ತುಂಬ ಕಾನ್ಫಿಡೆಂಟ್ ಆಗಿರಬೇಕು, ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು. ಇದಕ್ಕಿಂತ ಮುಂಚೆ ಕಷ್ಟಗಳು ನನಗೆ ಬಂದಿಲ್ವಾ ಅಂತ ಯೋಚನೆ ಮಾಡಬೇಕು. ಆ ಕಷ್ಟಗಳನ್ನು ನಾನು ಹೇಗೆ ಎದುರಿಸೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಬೇಕು. ಭಗವಂತ ಯಾವತ್ತೂ ಯಾರಿಗೂ ಕಷ್ಟಗಳನ್ನು ಕೊಡೋದಿಲ್ಲ.
ನಮ್ಮ ಕಷ್ಟಗಳು ನಮ್ಮ ಸುಖಗಳಿಗೆ ನಾವೇ ಕಾರಣರು. ನಮ್ಮ ಒಳ್ಳೆ ಕರ್ಮಗಳಿಂದ ನಮ್ಮ ಕಷ್ಟ ಸುಖಗಳು ಡಿಸೈಡ್ ಆಗುತ್ತೆ ಹೊರತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಬಗೆಹರಿಸ್ಕೋಬೇಕು, ಹೇಗೆ ಎದುರಿಸಿ ನಿಲ್ಲಬೇಕು, ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ನಾವೇ ಹ್ಯಾಂಡಲ್ ಮಾಡಿಕೊಂಡು ಅವೆಲ್ಲ ಸಮಸ್ಯೆಗಳ ಪರಿಹಾರ ಮಾಡ್ಕೋಬೇಕೇ ಹೊರತು ದೇವರು ಯಾವುದೋ ಸೇಡ್ ಇಟ್ಕೊಂಡು ಕಷ್ಟ ಕೊಡೋದಾಗಲಿ, ನನಗೆ ಪೂಜೆ ಮಾಡಲಿಲ್ಲ, ನನಗೇನೋ ಒಂದು ಬಾಳೆಹಣ್ಣು ಕೊಡಲಿಲ್ಲ, ನೈವೇದ್ಯ ಕೊಡಲಿಲ್ಲ, ಆರತಿ ಎತ್ತಲಿಲ್ಲ ಅಂತ ದೇವರೇನೋ ಕಷ್ಟಗಳು ಕೊಡೋದಾಗಲಿ, ಅವನ್ನ ಹೋಲಿಸಿದ ತಕ್ಷಣವೇ ಆ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಿಬಿಡೋದಾಗಲಿ, ಇದು ಯಾವುದೂ ಆಗಲ್ಲ. ವೇದಗಳು ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮ ಅಂತರಂಗ ಶುದ್ಧಿ ಇರಬೇಕು. ಈ ಎಲ್ಲ ಅರಿಷಡ್ವರ್ಗಗಳ ದಿನ ಸ್ಟಾಕ್ ತೆಗಿಬೇಕು. ಹೇಗೆ ಎಷ್ಟು ನಾವು ದಿನದಿನಕ್ಕೆ ಇಂಪ್ರೂವ್ ಆಗ್ತಾ ಇದ್ದೀವಿ ಅನ್ನೋದನ್ನು ನಮ್ಮೊಳಗೆ ನಾವೇ ನೋಡ್ಕೋಬೇಕು. ಅಷ್ಟು ತೊಂದರೆ ಇದ್ದರೆ ಮನೆಯಲ್ಲಿ ಸಾಧ್ಯವಾದರೆ ದಿನಾ ಅಗ್ನಿಹೋತ್ರ ಮಾಡಿ. ಅಗ್ನಿಹೋತ್ರ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕೆ ತಡ ಆಗ್ತಿದೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ಸದ್ಯದಲ್ಲೇ ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಸಿಂಪಲ್ಲಾಗಿ ಒಂದು 4 ಗಿಡಮೂಲಿಕೆಗಳನ್ನು, ಹರ್ಬ್ಸ್ ಪೌಡರ್ನ ಹಾಕಿ ಗಿಡಮೂಲಿಕೆಗಳು ಅಥವಾ ಈ ಒಳ್ಳೊಳ್ಳೆ ಗಿಡಗಳೇನಿದೆ, ಬೇವಿನ ಮರ ಆಗಬಹುದು, ಆಲದ ಮರ ಆಗಬಹುದು, ಇದರ ಕಟ್ಟಿಗೆಗಳನ್ನು ಹಾಕಿ ತುಪ್ಪ ಹಾಕಿ ಸುಮ್ಮನೆ ಹವನ ಮಾಡಬಹುದು. ಅದೂ ಆಗಿಲ್ಲ ಅಂದರೆ ಒಂದು ತುಪ್ಪದ ದೀಪ ಮನೆಯಲ್ಲಿ ಹಚ್ಚಿಡಿ, ಧ್ಯಾನ ಮಾಡಿ. ಅದರಲ್ಲೇ ಎಷ್ಟೋ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿಬಿಡತ್ತೆ. ನೀವು ಪೂಜೆನೇ ಮಾಡಬೇಕು, ಫಿಸಿಕಲಾಗಿ ಏನೇ ಮಾಡಬೇಕು ಅಂದರೂ ಸಾಧ್ಯ ಆದವರು ದಿನಾಲೂ ಅಗ್ನಿಹೋತ್ರ ಮಾಡಿ, ಇಲ್ಲ ವಾರಕ್ಕೊಂದ್ಸರಿ ಸಾಧ್ಯ ಆದಾಗ ಹೇಗಾಗುತ್ತೋ ಹಾಗೆ ಅಗ್ನಿಹೋತ್ರಗಳನ್ನು ನೀವು ಮಾಡಬಹುದು. ಆದಷ್ಟು ಬೇಗ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಉಲ್ಲಾಸಕರವಾಗಿ ಉತ್ಸಾಹದಿಂದ ಇರುತ್ತೆ. ಯಾವುದೇ ಅಸಮಾಧಾನಗಳು, ಗೊಂದಲಗಳು ಇರೋದಿಲ್ಲ. ಈಗ ನಾನು ಕಾಯ್ತಿರೋಂಥ ತುಂಬ ಅದ್ಭುತವಾದ ಸಂಚಿಕೆಗಳು ಮುಂದೆ ಒಂದು 10-15 ಸಂಚಿಕೆಗಳು ಬರೋದಿದೆ ಅಂತ ಹೇಳಿದ್ದೆ. ಅದು ಎಷ್ಟು ಆತರ ಕಾತರ ನನಗೆ ಇದೆ ಅಂದರೆ ನನಗೆ ತಡೆಯೋದಕ್ಕಾಗ್ತಿಲ್ಲ. ಆದಷ್ಟು ಬೇಗ ಅದನ್ನು ನಿಮ್ಮ ಮುಂದೆ ತರಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಆದರೆ ಈ ಸಂಚಿಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಡಿಕ್ಷನ್ದು ಎಪಿಸೋಡ್ ಆದ ತಕ್ಷಣ ನೆಕ್ಸ್ಟು ನಾನು ನಿಮಗೆ ಅದನ್ನೇ ಹಾಕ್ಕೊಳ್ಳಿದ್ದೆ. ಆದರೆ ಈ ಗೊಂದಲಗಳು ಮನಸ್ಸಲ್ಲಿ ಇರೋವಾಗ 2 ವಾರ ಗ್ಯಾಪ್ ಆಗಿಬಿಟ್ಟು ಇದ್ರ ಬಗ್ಗೆ ಯಾರು ಹೇಳದೇ ಇರೋವಾಗ ಇನ್ನೂ ಈ ಗೊಂದಲಗಳು ಹೆಚ್ಚಾಗ್ಬಿಡತ್ತೆ. ಮುಂದಿನದನ್ನು ನಾನು ಮಾಡಬೇಕೋ ಬೇಡವೋ ಅನ್ನೋವಂಥ ಗೊಂದಲಗಳು ಶುರುವಾಗಿ ತುಂಬ ಕನ್ಫ್ಯೂಷನಲ್ಲಿ ಇದ್ಬಿಡ್ತಾರೆ. ಹಾಗಾಗಿ ಯಾವುದು ಪದೇ ಪದೇ ನಾವು ಕಿವಿ ಮೇಲೆ ಹಾಕ್ತಾ ಇರ್ತೀವೋ ಇದ್ರ ಬಗ್ಗೆ ತಿಳುವಳಿಕೆನ ಹೇಳೋ ಅಂಥವ್ರು ಯಾರು ಯಾವಾಗಲೂ ಹೇಳ್ತಿರ್ತಾರೋ ಅದನ್ನು ಹಾಗೆ ಹೇಳ್ತಾ ಇದ್ದಾಗ ಅದು ಅಷ್ಟೊಂದು ಅಸಮಾಧಾನ, ಗೊಂದಲಗಳಿರಲ್ಲ, ಕ್ಲಿಯರ್ ಆಗ್ತಾ ಇರುತ್ತೆ. ತುಂಬ ಗ್ಯಾಪ್ ಆಗಿಬಿಟ್ರೆ ಮತ್ತೆ ಅವೆಲ್ಲ ಗೊಂದಲಗಳು ನಮ್ಮೊಳಗಡೆ ಸೇರ್ಕೊಂಡು ಬಿಡತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಎಪಿಸೋಡ್ ಮಾಡೋದು ಇಂಪಾರ್ಟೆಂಟ್ ಇತ್ತು. ಇದಾದ ತಕ್ಷಣವೇ ಇದಕ್ಕಿಂತ ನೆಕ್ಸ್ಟ್ ಬರೋ ಎಪಿಸೋಡೇ ನಿಮಗೆ ಆ ಒಂದು ಸರ್ಪ್ರೈಸ್ ಏನು ಹೇಳಿದ್ನೋ ನಾನು ಎಲ್ರಿಗೂ, ಆ ಸರ್ಪ್ರೈಸ್ ಎಪಿಸೋಡ್ ಬರುತ್ತೆ. ಈ ಎಪಿಸೋಡಿನ ನಂತರದ ಎಪಿಸೋಡ್ ಇಷ್ಟು ದಿನ ನಿಮ್ಮೆಲ್ಲರನ್ನೂ ಕಾಯಿಸಿದ್ದು, ನಿಮ್ಮೆಲ್ಲರಿಗೂ ತೋರಿಸಲೇಬೇಕು, ತಿಳಿಸ್ಕೊಡ್ಲೇಬೇಕು ಅನ್ನೋ ಅಂಥ ತುಂಬ ಅತ್ಯದ್ಭುತವಾದ ಅಪಾರವಾದ ಜ್ಞಾನ ಉಳ್ಳಂಥ ಎಪಿಸೋಡ್ಗಳು ಬರೋದಿದೆ. ಅದನ್ನೇ ನಾನು ನಿಮ್ಮೆಲ್ರಿಗೂ ಸರ್ಪ್ರೈಸ್ ಅಂತ ಹೇಳಿದ್ದೆ. ಆ ಎಲ್ಲ ಎಪಿಸೋಡ್ಗಳನ್ನು ನೋಡಿ ನೀವು ಅಪಾರವಾದ ಜ್ಞಾನ ಪಡ್ಕೊಂಡು ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಆ ಅದ್ಭುತ ಎಪಿಸೋಡ್ಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.